ಬಹುತೇಕ ಮನೆಗಳಲ್ಲಿ ರಾತ್ರಿ ಮಿಕ್ಕ ಅನ್ನವನ್ನ ಮರುದಿನ ಚಿತ್ರಾನ್ನಕ್ಕೋ ಮತ್ತಾವುದಾದ್ರೂ ಅಡುಗೆಗೋ ಬಳಸಿ ಖಾಲಿ ಮಾಡ್ತಾರೆ. ಸಾಮಾನ್ಯವಾಗಿ ಉಳಿದ ರೈಸನ್ನು ವೇಸ್ಟ್ ಮಾಡೋದು ಕಡಿಮೆ. ಆದ್ರೆ ಹೀಗೆ ರಾತ್ರಿ ಉಳಿದ ಅನ್ನವನ್ನ ಬೆಳಗ್ಗೆ ಸೇವಿಸೋದು ಎಷ್ಟು ಅಪಾಯಕಾರಿ ಆಗಬಹುದು ಅನ್ನೋದರ ಬಗ್ಗೆ ನಮಗೆ ತಿಳುವಳಿಕೆಯೇ ಇಲ್ಲ. ಆ ಕುರಿತ ಆಘಾತಕಾರಿ ಸಂಗತಿಯೊಂದು ಇಲ್ಲಿದೆ, ಮಿಸ್ ಮಾಡದೆ ನೋಡಿ. ರಾತ್ರಿ ಉಳಿದ ಅನ್ನ ಮತ್ತೆ ಸೇವಿಸ್ತೀರಾ? ಇದೆಷ್ಟು ಅಪಾಯಕಾರಿ ಅನ್ನೋ ಅರಿವಿದ್ಯಾ? ಫ್ರೈಡ್ ರೈಸ್ ಸಿಂಡ್ರೋಮ್ ಬಗ್ಗೆ ಗೊತ್ತಾ? ಭಾರತದ ಬಹುತೇಕ ಮನೆಗಳಲ್ಲಿ ನಿನ್ನೆ ರಾತ್ರಿ ಉಳಿದ ಅನ್ನವನ್ನ ಮಾರನೇ ದಿನ ಬಳಸ್ತಾರೆ. ಅಂದ್ರೆ ಅದನ್ನ ಚಿತ್ರಾನ್ನ, ಪುಳಿಯೋಗರೆ ಸೇರಿ ಏನಾದ್ರೂ ತಿಂಡಿ ಮಾಡಿ ಸೇವಿಸ್ತಾರೆ. ಆದ್ರೆ ಆ ಅನ್ನವನ್ನಂತೂ ವೇಸ್ಟ್ ಮಾಡೋಲ್ಲ. ಏನೂ ಮಾಡ್ಲಿಲ್ಲ ಅಂದ್ರೂ ಹಸುಗಳಿಗೆ ಇಲ್ಲವೇ ನಾಯಿಗಳಿಗೆ ಹಾಕ್ತಾರೆ. ಇದು ಎಲ್ಲರ ಮನೆಯಲ್ಲೂ ಕೂಡ ನಡೆದುಕೊಂಡು ಬಂದಿದೆ. ಆದ್ರೆ ಈ ಉಳಿದ ಅನ್ನ ಸೇವನೆ ಆರೋಗ್ಯದ ಮೇಲೆ ಎಷ್ಟು ದುಷ್ಪರಿಣಾಮ ಬೀರುತ್ತೆ ಅಂತ ನೀವು ತಿಳಿದುಕೊಂಡ್ರೆ ಇವತ್ತಿನಿಂದಲೇ ಈ ರೀತಿ ಉಳಿದ ಅನ್ನದ ಸೇವನೆಯನ್ನೇ ಬಿಟ್ಟು ಬಿಡ್ತೀರಿ. ಹೌದು, ಉಳಿದ ಅನ್ನವನ್ನ ಮಾರನೇ ದಿನ ಬಳಸುವುದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ವಂತೆ. ವೈದ್ಯರು ಹೇಳುವಂತೆ ಸರಿಯಾಗಿ ಸಂಗ್ರಹಿಸದ ಉಳಿದ ಅನ್ನವನ್ನ ತಿನ್ನೋದು ವಾಂತಿ ಮತ್ತು ಬೇದಿಯಂತಹ ತೀವ್ರವಾದ ಜಠರ ಗರುಳಿನ ಸಮಸ್ಯೆಗಳಿಗೆ ಕಾರಣವಾಗಬಹುದಂತೆ. ಇನ್ನು ಈ ಕಾಯಿಲೆಗಳಿಗೆ ಫ್ರೈಡ್ ರೈಸ್ ಸಿಂಡ್ರೋಮ್ ಅಂತ ಕರೆಯಲಾಗಿದೆ. ಇದು ಅನ್ನದ ವಿಷಕಾರಿ ಅಂಶಗಳು ದೇಹ ಸೇರಿಕೊಳ್ಳುವ ಪ್ರಕ್ರಿಯೆ. ಹಾಗಾದ್ರೆ ಈ ರೀತಿ ಆದಾಗ ನಮ್ಮ ದೇಹದಲ್ಲಿ ಏನಾಗುತ್ತೆ? ಏನಿದು ಫ್ರೈಡ್ ರೈಸ್ ಸಿಂಡ್ರೋಮ್, ಏನಿದರ ಲಕ್ಷಣ ಅನ್ನೋದನ್ನ ನಾವಿಂದು ತಿಳಿದುಕೊಳ್ಳೋಣ. ಅಷ್ಟಕ್ಕೂ ಫ್ರೈಡ್ ರೈಸ್ ಸಿಂಡ್ರೋಮ್ ಅಂದ್ರೆ ಇದು ಆಹಾರ ವಿಷವಾಗಿ ಮಾರ್ಪಡುವ ಒಂದು ರೀತಿಯ ಪ್ರಕ್ರಿಯೆ. ಇದು ಬ್ಯಾಸಿಲಸ್ ಸೆರಿಸಿಯಸ್ ಅಂತ ಕರೆಯಲ್ಪಡೋ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ. ಈ ಸೂಕ್ಷ್ಮಾಣು ಅಕ್ಕಿ ಮತ್ತು ಪಾಸ್ತಾದಂತಹ ಪಿಷ್ಟ ಆಹಾರಗಳಲ್ಲಿ ಕಾಣಿಸಿಕೊಳ್ಳುತ್ತೆ. ಇದು ಹೊರಗಿನಿಂದ ಬಂದು ಸೇರೋದಿಲ್ಲ, ಬದಲಿಗೆ ಅದೇ ಆಹಾರದಲ್ಲಿ ಅತಿ ಕಡಿಮೆ ಸಮಯದಲ್ಲೇ ಜನ್ಮ ತಳೆಯುತ್ತದೆ. ಅದರಲ್ಲೂ ಬೇಸಿಗೆ ಸಮಯದಲ್ಲಿ ಇದರ ಶಕ್ತಿ ಅಧಿಕವಾಗುತ್ತೆ. ಹೀಗಾಗಿಯೇ ಬೇಸಿಗೆಯಲ್ಲಿ ಆಹಾರಗಳು ಬೇಗ ಕೆಡ್ತವೆ. ನೀವು ಹಳೆಯ ಉಳಿದ ಆಹಾರವನ್ನ ಬಿಸಿ ಮಾಡಿದಾಗಲೂ ಸಹ ಈ ಸೂಕ್ಷ್ಮಾಣು ಹುಟ್ಟಿಕೊಳ್ಳಲು ಆ ತಾಪಮಾನ ಸಾಕಷ್ಟು ಸಹಾಯ ಮಾಡಲಿದೆ. ಅಲ್ಲದೆ ಇವು ಬರಿಗಣ್ಣಿಗೆ ಕಾಣಿಸದಿರೋದು ಹಾಗೂ ಆರಂಭದಲ್ಲಿ ಇವುಗಳಿಗೆ ವಾಸನೆಯೂ ಇಲ್ಲದಿರೋದು ಆಹಾರದಲ್ಲಿ ಬೆರೆತಾಗ ಕಂಡು ಹಿಡಿಯೋದು ಕಷ್ಟದ ಕೆಲಸವಾಗುತ್ತೆ. ಅಷ್ಟಕ್ಕೂ ಫ್ರೈಡ್ ರೈಸ್ ಸಿಂಡ್ರೋಮ್ನ ಲಕ್ಷಣಗಳೇನು ಅಂತ ಅಂದ್ರೆ, ಫ್ರೈಡ್ ರೈಸ್ ಸಿಂಡ್ರೋಮ್ನ ಲಕ್ಷಣಗಳು ಹೊಟ್ಟೆಯಲ್ಲಿ ಅಸಹಜ ಸ್ಥಿತಿ ಉಂಟು ಮಾಡ್ತವೆ. ಅಂದ್ರೆ ಜ್ವರ, ವಾಂತಿ, ಬೇಧಿ ಕಾಣಿಸಿಕೊಳ್ಬಹುದು. ಸರಳವಾಗಿ ಹೇಳುವುದಾದ್ರೆ ಇದೊಂದು ರೀತಿ ಫುಡ್ ಪಾಯ್ಸನ್ ಸ್ಥಿತಿಯಾಗಿದೆ. ಕೆಲವರಲ್ಲಿ ಇದು ಉರಿಯೂತ, ಎದೆಯುರಿ, ಗುದದ್ವಾರದಲ್ಲಿ ಉರಿ ಕಾಣಿಸಿಕೊಳ್ಬಹುದು. ಹಾಗಿದ್ರೆ ಫ್ರೈಡ್ ರೈಸ್ ಸಿಂಡ್ರೋಮ್ ತಡೆಯೋದು ಹೇಗೆ? ಫ್ರೈಡ್ ರೈಸ್ ಸಿಂಡ್ರೋಮ್ ಅನ್ನು ತಡೆಗಟ್ಟಲು ನಿಮ್ಮ ಅಕ್ಕಿಯಲ್ಲಿ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಯಲು ನೀವು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವುದು ಮುಖ್ಯ. ನೆನ್ನೆ ಬಳಸಿರುವ ಅನ್ನವನ್ನ ಮತ್ತೆ ಬಳಸುವುದನ್ನ ಕಡಿಮೆ ಮಾಡಿ. ಫ್ರಿಡ್ಜ್ನಲ್ಲಿಟ್ಟ ಆಹಾರವನ್ನ ಬಿಸಿ ಮಾಡಿ ಮತ್ತೆ ಫ್ರಿಡ್ಜ್ನಲ್ಲಿ ಇಡಬೇಡಿ. ಜೊತೆಗೆ ಪದೇ ಪದೇ ಒಂದೇ ಪಾತ್ರೆಗೆ ಅದೇ ಆಹಾರ ಹಾಕಿ ಇಡುವ ಅಭ್ಯಾಸ ಬಿಡಿ. ಪಾತ್ರೆಗಳನ್ನು ತೊಳೆಯುವಾಗ ಒಳ್ಳೆಯ ಸಾಬೂನು ಇಲ್ಲವೇ ಬಿಸಿ ನೀರು ಬಳಸಿ. ಹಳೆಯ ಆಹಾರ ಪದಾರ್ಥಗಳು ಪಾತ್ರೆಯಿಂದ ಸಂಪೂರ್ಣವಾಗಿ ಹೊರ ಹೋಗಿದೆ ಅನ್ನೋದನ್ನ ಖಾತ್ರಿ ಮಾಡ್ಕೊಳ್ಳಿ. ಒಂದ್ ವೇಳೆ ಹಳೆಯ ಅನ್ನ ಹೆಚ್ಚು ಉಳಿದಿದೆ ಅಂತಾದ್ರೆ ಅದನ್ನ ಬಿಗಿಯಾದ ಮುಚ್ಚಳ ಇರುವ ಪಾತ್ರೆಯಲ್ಲಿ ಹಾಕಿ ಕೆಳಗೆ ತಣ್ಣನೆಯ ನೀರು ಇಟ್ಟು ಅದರೊಳಗೆ ಇಡೋ ಅಭ್ಯಾಸ ಮಾಡಿ. ಇಲ್ಲವೇ ಫ್ರಿಡ್ಜ್ನಲ್ಲಿಟ್ಟು ಮಾರನೇ ದಿನ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಅದನ್ನ ಆಹಾರವಾಗಿ ಬಳಸಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.